ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಬಿಜೆಪಿ ನಾಯಕರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ವಿಷಯದಲ್ಲಿ ಯೂಟರ್ನ್ ನೀತಿ ಅನುಸರಿಸುತ್ತದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಇಮ್ರಾನ್ ಎಲಿಗಾರ್ ತಿಳಿಸಿದರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಸರ್ವಾನುಮತದಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಎಂದು ಠರಾವು ಪಾಸ್ ಮಾಡಲಾಗಿತ್ತು. ರಾಜ್ಯ ಸರ್ಕಾರ ಸಹ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಡಳಿತದಲ್ಲಿರುವ ಬಿಜೆಪಿ ಇದೀಗ ಬೃಹತ್ ಮಹಾನಗರ ಪಾಲಿಕೆ ನೆಪವೊಡ್ಡಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಅಡಗಾಲು ಆಗುತ್ತಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ರಾಜಶೇಖರ್ ಕಮ್ತಿ, ಕವಿತಾ ಕಬ್ಬೇರ್, ದೀಪಾ ನಿರ್ಲ್ಕಟ್ಟಿ, ಶಂಭು ಸಾಲ್ಮನಿ, ತುಳಜಪ್ಪ ಪೂಜಾರ್ ಉಪಸ್ಥಿತರಿದ್ದರು. ನಮ್ಮ ಜೊತೆಯಲ್ಲಿದ್ದ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಬಂದವರು ಎಲ್ಲರಿಗೂ ಸ್ವಾಗತ ಕೊಡ್ತೀವಿ. ಇವತ್ತಿಂದ ಕರೆದಿದ್ದ ಉದ್ದೇಶ ಏನಂದ್ರೆ ಧಾರವಾಡ ನಗರ ಪಾಲಿಕೆ ಸಪರೇಟ್ ಆಗ್ಬೇಕಂತ ಹೇಳಿ ನಮ್ದೆಲ್ಲರದು ಕೋರಿಕೆ ಐತಿ. ನಾವು 5 ವರ್ಷ ಆಗಿ ಈ ಫೀಲ್ಡಿಗೆ ಬಂದು 5 ವರ್ಷದಿಂದ ನಾವೇನು ಪ್ರತ್ಯೇಕ ಪಾಲಿಕೆಗಳು ಸಾಮಾನ್ಯ ಸಭೆಯಲ್ಲಿ ಏನನ್ನು ಹೋರಾಟ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಡಿಸ್ಕ್ರಿಪ್ಷನ್ ಕೊಡಬೇಕು. ಆದ್ರೆ ಇದ್ರ ಬಗ್ಗೆ ನಿಲುವು ಏನೈತಿ ಅನ್ನೋದು ಹೇಳ್ಬೇಕಂತ ಇದನ್ನ ನಮ್ಮ ಅಪೋಸಿಷನ್ ಲೀಡರ್ ಆದ ಇಮ್ರಾನ್ ಎಲಿಗಾರ್ ಅವರು ಮುಂದುವರಿಸ್ತಾರೆ. ರಾಜಶೇಖರ್ ಕಮ್ತಿ ಅವರು ಇದ್ದಾರೆ ನಮ್ಮ ಕಾರ್ಪೊರೇಟರ್. ಆಮೇಲೆ ದೀಪಾ ನಿರಲ್ಕಟ್ಟಿ ಅವರು ಇದ್ದಾರೆ. ಆಮೇಲೆ ನಮ್ಮ ಮಂಜುನಾಥ್ ಬೋವಿ ಅವರು ಇದ್ದಾರೆ. ಆಮೇಲೆ ನಾನು ಕವಿತಾ ಕಬ್ಬೇರು. ಆಮೇಲೆ ಶಿವಳ್ಳಿ ಸಾಹೇಬ್ರು ಇದ್ದಾರೆ. ಶಂಭು ಸಾಲಿಮನಿ ಅವ್ರು ಹೊರಗಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಕಾರ್ಪೊರೇಟರ್ ಬರಾಕ್ ಹೇಳಿವಿ. ಎಲ್ಲ ಧಾರವಾಡದ ವಿರೋಧ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ವಿಶೇಷವಾಗಿ ಇದಕ್ಕೆ ಕರೆದಿದ್ವಿ ಅಂತ ಹೇಳಿದ್ರೆ, ನಿಜಕ್ಕೂ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾವು ಇಡೀ ಒಂದಿನ ಚರ್ಚೆಯನ್ನ ಮಾಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕು, ಜನರ ಸಮಸ್ಯೆ ಬಗೆಹರಿತೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಹುಬ್ಳಿಯಲ್ಲಿ ಚರ್ಚೆಯಾಗಿ ಅವತ್ತಿನ ದಿನ ನಾವು ಠರಾವನ್ನ ಸರ್ವಮತದಿಂದ ನಾವು ಪಾಸ್ ಮಾಡಿರ್ತೀವಿ. ಅದ್ರೊಳಗೆ ವಿಶೇಷವಾಗಿ ಠರಾವ್ ಪಾಸ್ ಆದ ತಕ್ಷಣ ಸದನದಲ್ಲಿನೂ ಕೂಡ ವಿಶೇಷವಾದಂತ ಈ ಭಾಗದ ಮಾಜಿ ಸಚಿವರಾದಂತ ವಿನಯ್ ಕುಲಕರ್ಣಿ ಅಣ್ಣರವರು ಕೂಡ ಸಂಪೂರ್ಣವಾದಂತ ಸದನದಲ್ಲಿ ವಿಶೇಷವಾಗಿ ಚರ್ಚೆಯನ್ನ ಮಾಡಿ ಅವತ್ತಿನ ದಿನದಲ್ಲಿ ಅರವಿಂದ್ ಬೆಲ್ಲದವರಾಗಿರ್ಬೋದು, ಪ್ರಸಾದ ಬಯಸರ್ ಕೂಡ ಅವರು ಅವ್ರ ಜೋಡಣೆ ಅವರು ಕೂಡ ಮಾತಾಡಿ, ಮಹೇಶ್ ತೆಂಗಿನಕಾಯರು ಕೂಡ ವಿಶೇಷವಾಗಿ ಇದ್ರ ಜೊತೆ ಮಾತಾಡಿ ಎಲ್ಲ ಇದು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ಹೇಳಿದ್ರೆ ಅದರಲ್ಲಿ ಅಂಶಗಳು ಏನದಪ್ಪ ಅಂದ್ರೆ 3 ಲಕ್ಷ ಜನಸಂಖ್ಯೆ ಹೊಂದಿರಿದ್ರೆ ಅದು 100% ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವಂತದ ಇದೆ ಅನ್ನುವಂತ ಭಾವನೆ ಕೂಡ ರಾಜ್ಯ ಸರ್ಕಾರದಿಂದ ಕೂಡ ಮಾಡಿದ್ರೆ ಮಾಡಿದ ತಕ್ಷಣ ಅವಾಗ ಸದನದಲ್ಲಿನೂ ಕ್ಲಿಯರ್ ಆಯ್ತು. ಅದ್ರ ರಾಜ್ಯಪಾಲರ ಕಡೆ ಹೋಗಿ ಹೆಲ್ಡಪ್ ಆಯ್ತು. ಆದ ತಕ್ಷಣ ಈಗ ಯೂಟರ್ನ್ ಏಕಾಏಕಿಯಾಗಿ ಎಲ್ಲಾ ಬಿಜೆಪಿ ಶಾಸಕರು, ನಮ್ಮ ಶಾಸಕರು ಎಲ್ಲರೂ ಕೂಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋಣ ಅಂತ ಹೇಳಿ ಇವತ್ತು ಯೂಟರ್ನ್ ತಗೊಳ್ಳುವಂತ ಕೆಲಸ ಇವತ್ತು ಬಿಜೆಪಿಯವರು ಮಾಡುವಂತದ್ದು ಇವತ್ತು ಆಗ್ತಾ ಇದೆ. ಇವತ್ತು ಎದಕ್ ನೀವು ಮಾಡ್ತಾ ಇದ್ರಿಪ್ಪ ಅಂತ ಹೇಳಿ ಸದನದಲ್ಲಿ ಕೇಳಿದ್ರೆ ಏಕಾಏಕಿ ಇಲ್ಲ ನಾವು ಪಾಸ್ ಮಾಡಿ ಅಂತ ಹೇಳಿ ಹೋಗ್ಬಿಟ್ರೆ ಅದ್ ಯಾವ ರೀತಿ ಹೋದ್ರ ಅಂತ ಹೇಳಿದ್ರೆ ಏನೋ ಒಂದು ತುಡುಗಿ ಮಾಡಿ ಹೋಗುವಂತ ಕೆಲಸ ಮಾಡ್ತಾರಲ್ಲ ಆ ರೀತಿ ಮಾಡುವಂತ ಕೆಲಸ ಮಾಡಿ ಸದನದಲ್ಲಿ ಬಿಟ್ಟು ಹೋಗುವಂತ ಕೆಲಸ ಮಾಡಿದ್ದಾರೆ. ನಿಜಕ್ಕೂ ಹೇಳ್ತಾ ಇದೀನಿ, ಇವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಇವತ್ತು ಜನ ಸಾಮಾನ್ಯರ ಇವತ್ತು ನಾವು ಕಣ್ಣಾರ್ಲಿ, ಯಾಕಂದ್ರೆ ಬೆಳಿಗ್ಗೆ ಇದ್ರೆ ನಾವು ಕೂಡ ಕಾರ್ಪೊರೇಷನ್ ದಲ್ಲಿ ಇರ್ತೀವಿ. ಜನಸಾಮಾನ್ಯರು ನಮ್ಮ ಕಚೇರಿಗೆ ಬಂದಾದ್ರು ಅವ್ರ ಗೋಳನ್ನ ಹೇಳ್ಕೊಂತಿರ್ತಾರ. ಇವತ್ತು ಜನನ ಮತ್ತು ಮರಣ ದಾಖಲೆ ಏನಾದ್ರು ಆಗ್ಬೇಕಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ ದಿನ ಇಲ್ಲಿ ಪ್ರತಿದಿನ ಧಾರವಾಡಕ್ಕೆ 2 ದಿನ ಸಿಗತ್ತೆ. ಅದು ಏನೋ ಮೀಟಿಂಗ್ ಇತ್ತು, ಏನೋ ಸುಟ್ಟಿ ಇತ್ತು ಅಂತ ಹೇಳಿದ್ರೆ 100% ಯಾವ್ದು ಕೂಡ ಆಗಲಾರಂತದ್ದು ಪರಿಸ್ಥಿತಿ ಇವತ್ತು ಉಂಟಾಗುವಂತ ನಾವು ನೋಡ್ತಾ ಇರ್ತೀವಿ. ಇದು ಆ ಸಾಫ್ಟ್ವೇರ್ ಇರುವಂತದ್ದು ಬರೀ ಜಸ್ಟ್ ಇದಕ್ಕಷ್ಟೇ ಅದು ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಬರುವಂತ ಸಾಫ್ಟ್ವೇರ್ ಅದು ಇದು ಹುಬ್ಳಿಗೆ ಧಾರವಾಡಕ್ಕೆ ಕೂಡಿ ಒಂದೇ ಸಾಫ್ಟ್ವೇರ್ ಇತ್ತು. ಆ ಸಾಫ್ಟ್ವೇರ್ ಬರೀ 2 ದಿನ ಧಾರವಾಡದಲ್ಲಿ ಚಲಾವಣೆ ಆಗ್ತೈತಿ. ಅದರಲ್ಲಿ ಏನಾದ್ರು ಸುಟಿ ಇರ್ತಾವ ಇಲ್ಲ ಅಪ್ಲಿಕೇಶನ್ ಹೆಚ್ಚಿಗೆ ಇದ್ರಂದ್ರೆ ಅದನ್ನು ಕೂಡ ಇಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಬರ್ಲಾರಂತ ಪರಿಸ್ಥಿತಿ ಜನರಿಗೆ ನೋಡ್ತಾ ಇದ್ವಿ. ಅದ್ರ ಜೊತೆ DDTP ನಮ್ಮ ಏನು ನಾವು ಮನಿ ಕಟ್ಟಡಕ್ಕೆ ಪರ್ಮಿಷನ್ ಕೊಡ್ತೀವಿ 3 ಫ್ಲೋರ್, ಅವಾಗ ಪರ್ಮಿಷನ್ ಕೇಳಿದಾಗ ಜನ ಪಾಪ ಅವರು ಮಂಗಳವಾರ ಬರ್ತಾರೆ ಅಥವಾ ಶುಕ್ರವಾರ ಬರ್ತಾರೆ. ಅಷ್ಟು ದಿನ ಆಫೀಸರ್ ಬಂದ್ರೆ ಸುಟಿ, ಆ ದಿನ ಏನಾದ್ರು ಸುಟಿ ತಗೊಂಡಿದ್ರಾಗ್ಲಿ, ಏನಾದ್ರು ಮೀಟಿಂಗ್ ಇರ್ಲಿ, ಏನೋ ಹಾಲಿಡೇ ಬಂತಂದ್ರೆ ಅದನ್ನು ಕೂಡ
ಪರಿಸ್ಥಿತಿ ಇವತ್ತು ಸಂಪೂರ್ಣವಾದಂತ ಇವತ್ತು ಅವ್ರ ಪಾಪ ಹುಬ್ಳಿಗೆ ಬಂದ್ ನಿಂತಂದ್ರೆ ಫೈಲ್ ಇಲ್ಲೇ ಇರ್ತಾವ, ಇಲ್ಲ ಫೈಲ್ ಅಲ್ಲೇ ಐತೆ ನಾವು ಮಾಡ್ತೀವಿ ಹೋಗ್ರಿ ಅನ್ನುವಂತ ಭಾವನೆಯನ್ನು ಕೂಡ ಹೇಳ್ತಾರೆ. ಇಂಥವು ಹಲವಾರು ವಿಷಯಗಳನ್ನ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಲಿಲ್ಲ ಅಂದ್ರೆ ಜನಸಾಮಾನ್ಯರು 100% ಅವ್ರಿಗೆ ತೊಂದರೆ ಆಗುವಂತದ್ದು 100%. ಇವತ್ತು 3 ಲಕ್ಷ ಜನಸಂಖ್ಯೆ ಹೊಂದಿರುವಂತದ್ದು ಇವತ್ತು ನಾವು ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಕೂಡ ನಾವು ನೋಡ್ತಾ ಇದೀವಿ. 5 ಮಹಾನಗರ ಪಾಲಿಕೆಯಾಗಿ ವಿಂಗಡಣೆ ಮಾಡಿ ಇವತ್ತು ಕೆಲಸವನ್ನು ಮಾಡಿರುತ್ತಾರೆ. ನಿಜಕ್ಕೂ ತಮ್ಮಲ್ಲಿ ವಿನಂತಿ ಇವತ್ತು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಇವತ್ತು ಬಿಜೆಪಿ ಅವರನ್ನ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಅನುದಾನದ ಯಾವುದೋ ಒಂದು ನೀವು ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಹೇಳಿ ಇವತ್ತು ಟರಾವು ಪಾಸ್ ಮಾಡ್ತಾ ಇದ್ರಿ. ಇವತ್ತು ನಿಜಕ್ಕೂ ಹೇಳ್ತಾ ಇದ್ದೀನಿ, ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬಾರ್ದು ಅಂತೇಳಿ ಹುನ್ನಾರವನ್ನ ಏನ್ ಅನ್ಕೊಂಡಿದ್ರಲ್ಲ, ಈ ಹುನ್ನಾರವನ್ನ ಕೈ ಬಿಡುವಂತದ್ ಮಾಡ್ರಿ. ಜನರಿಗೆ ನೀವು ಎಲ್ಲರೂ ಕೂಡ ಆಶ್ವಾಸನೆ ಕೊಟ್ರಿ, ಪ್ರತ್ಯೇಕ ಮಹಾನಗರ ಪಾಲಿಕೆ ನಾವು ಮಾಡ್ತೀವಿ ಅನ್ನೋಂತ ಆಶ್ವಾಸನೆ ಕೊಟ್ರಿ. ನಿಜಕ್ಕೂ ಹೇಳ್ತಾ ಇದ್ದೀನಿ, ಇವತ್ತು ನೀವು ಯೂ ಟರ್ನ್ ಯಾವ ರೀತಿ ತಗೊಂತಾ ಇದ್ರಲ್ಲ, ನಾಳೆ ಜನ ನಿಮ್ಗೆ ತೆಕ್ಕ ಪಾಠವನ್ನ ಕಲಿಸ್ತಾರೆ. ರಾಜ್ಯ ಸರ್ಕಾರದಿಂದ ಬರುವಂತ ಸಾಕಷ್ಟು ಅನುದಾನ ನಮಗೆ ಬಂದೇ ಬರುತ್ತೆ. ಒಂದು ಮಹಾನಗರ ಪಾಲಿಕೆಗೆ ಏನ್ ಬರ್ಬೇಕು ಬಂದ ಬರುತ್ತೆ. ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಕೂಡ ಬರುತ್ತೆ. ನಮ್ 15 ಫೈನಾನ್ಸ್ ಆಗಿರ್ಬೋದು, 16 ಫೈನಾನ್ಸ್ ಆಗಿರ್ಬೋದು, SFC ಆಗಿರ್ಬೋದು, ವಿಶೇಷ ಅನುದಾನ ಆಗಿರ್ಬೋದು, ಇವೆಲ್ಲರೂ ಕೂಡ ಅನುದಾನ ಬಂದೇ ಬರ್ತಾವ. ಆದ್ರೆ ಬಿಟ್ರೆ ಅದು ಎಲ್ಲೇ ಒಂದ್ ಕಡೆ ಇಲ್ಲ HG ಬೌದ್ಧ ಮಹಾನಗರ ಪಾಲಿಕೆ ಆದ್ರೆ ಎಲ್ಲೇ ಒಂದ್ ಕಡೆ ಅನುದಾನ ಬರ್ತೈತಿ. ಇವೆಲ್ಲ ಡೊಂಗಿ ಬಾಜಿ ಬಿಡುವಂತ ಕೆಲಸ ದಯವಿಟ್ಟು ಮಾಡಬೇಕು. ಇವತ್ತು ನಿನ್ನೆ ನಾನು ಸ್ಟೇಟ್ಮೆಂಟ್ ಹೇಳಿದೆ, ನಮ್ಮ ಸಭಾ ನಾಯಕರು ವೀರೇಶ್ ಇಂಚಡಿಗಿರಿ ಅವ್ರದ್ದು. ವೀರೇಶ್ ಇಂಚಡಿಗಿರಿ ಅವ್ರು ಹೇಳ್ತಾರೆ, ಇಲ್ಲ ಸರ್ವಮತದಿಂದ ನಾವು ಪಾಸ್ ಮಾಡ್ಕೊಂಡಿವಿ GB-ದಾಗ ಅಂತೇಳಿ. ಸರ್ವಮತದಾನ ಅಲ್ರಿ, ನಾವು ನಮ್ ಕೂಟ ಮಾತಾಡಕ್ ನೀವು ಫೇಸ್ ಮಾಡಕ್ ಆಗ್ಲಿಲ್ಲ, ಅಲ್ಲೇ ಓಡುವಂತ ಕೆಲಸ ಮಾಡಿರಿ ಸದನ ಬಿಟ್ಟೆ. ಅದ್ರ ಸರ್ವಮತದಾನದಿಂದ ನಾವು ಪಾಸ್ ಮಾಡಿ ಅಂತ ಹೇಳ್ತಿರಲ್ಲ. ನಿಜಕ್ಕೂ ಹೇಳ್ತಾ ಇದೀನಿ, ಧಾರವಾಡ ಜನ ನಿಮ್ ಗೆಲ್ಸಾರ. ಇಲ್ಲಿ ಧಾರವಾಡ ಜನಕ್ಕೆ ಕೆಲಸ ಮಾಡುವಂತದ್ದು ಜನರಿಗೆ ಎಲ್ಲ ಕುಂದು ಕೊರತೆ ಅದನ್ನ ಜನರಿಗೆ ಮಾಡುವಂತ ಕೆಲಸ ತಾವು ಮಾಡ್ಬೇಕಾಗಿದೆ. ಇವತ್ತು ನೋಡ್ರಿ, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದ್ರೆ ಕಮಿಷನರ್ ಬರೀ 2 ದಿನ ಧಾರವಾಡ ಬರಾಕತ್ತಾರೆ. 6 ದಿನ ಇಲ್ಲಿ ಸತತವಾಗಿ ಧಾರವಾಡದಲ್ಲಿ ಇದ್ದು ಕೆಲಸ ಮಾಡುವಂತ ಕಮಿಷನರ್ ಇರ್ತಾರೆ. ಅದ್ರ ತಳಗೆ ಉಪ ಆಯುಕ್ತರು, ಕಂದಾಯ ಉಪ ಆಯುಕ್ತರು, ಆನಂತರ CO, ಅಕೌಂಟ್ ಆಫೀಸರ್ಸ್, EDTP, DDTP ಎಲ್ಲಾ ಅಧಿಕಾರಿಗಳ ತಮ್ಮ ಇಲ್ಲಿ ಬಾಗಿಲಿಗೆ ಬಂದು ಕೆಲಸ ಮಾಡ್ತಾರೆ. ಜನರಿಗೆ ಏನ್ ಕೇಳ್ತಾರೆ, ಅವ್ರು ಕೇಳುವಂತದ್ ಬೆಳಿಗ್ಗೆ ಎದ್ರು ನಮ್ಮ ಕೆಲಸ ಆಗಿದ್ರೆ ಸಾಕಪ್ಪ ಅಂತೇಳಿ. ಇವತ್ತು ಈ ಸೊತ್ತಿಗೆ ಪರದಾಡುವಂತ ಜನ ಇವತ್ತು ಅವ್ರಿಗೆ 100% ಆಗುವಂತ ಕೆಲಸ 100% ಆಗುತ್ತೆ. ಆದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ, ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಬಿಜೆಪಿ ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ, ಈ ಯೂ ಟರ್ನ್ ತಗೊಳ್ಳೋಂಥದ್ದು ನೀವು ರಾಜಕಾರಣ ಕೆಲವು ವಿಚಾರದಲ್ಲಿ ಮಾಡ್ರಿ, ಆದ್ರೆ ಜನಸಾಮಾನ್ಯರ ವಿಚಾರ ಬಂದಾಗ ನೀವು ಮಾಡಿದ್ರೆ ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ಹೇಳಿದ್ರೆ ಸಾಕಷ್ಟು ಹಲವಾರು ಹೋರಾಟದ ಮೂಲಕ ಧಾರವಾಡ ಜನ ಪಾಪ ಸಂಘಟನೆ ಮಾಡಿಕೊಂಡು ಎಷ್ಟೋ ಹೋರಾಟ ಮಾಡಿದ್ರು ವರ್ಷಾನ್ಗಟ್ಲೆ. ಆ ಧಾರವಾಡ ಜನರದ ಒಂದು ಭಾವನೆಗೆ ನೀವು ಅಡ್ಡಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಅದರ ಜೊತೆ ಎಲ್ಲಾ ಜನಪ್ರತಿನಿಧಿಗಳನ್ನು ಕೂಡ ಇದ್ರೊಳಗೆ ಭಾಗಿಯಾಗಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕು ಅನ್ನೋ ಕೂಗಿಟ್ಟುಕೊಂಡು ಇವತ್ತು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ, ಮುಂದ್ ಬರುವಂತ ದಿನಗಳಲ್ಲಿ ಈ ವಿಷಯನ ನೀವು ಕೈ ಬಿಟ್ರೆ ಚಲೋ, ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟದ ಮೂಲಕ ನಿಮ್ಗೆ ತೆಕ್ಕ ಪಾಠ ಕಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. 100% ನಮ್ಮ ಈ ಭಾಗದ ಶಾಸಕರಾದಂತ ಅರವಿಂದ್ ಬೆಲ್ಲದವರು ವಿಶೇಷವಾಗಿ ಇದರ ಬಗ್ಗೆ ತಮ್ಮ ಸದನದಲ್ಲಿ ಹಲವಾರು ಗಂಟೆಗಳ ಚರ್ಚೆಯನ್ನು ಮಾಡಿದಿರಿ. ಎದಕ್ ಮಾಡಬೇಕು, ಪ್ರತ್ಯೇಕ ಮಹಾನಗರ ಪಾಲಿಕೆ ಆದ್ರೆ ಏನ್ ಬೆನಿಫಿಟ್ಸ್ ಐತಿ, ಆದ್ ಬೆನಿಫಿಟ್ಸ್ ಐತಿ, ಏನೇನೋ ಕನಸ್ಕೊಂಡು ತೋರಿಸಿದ್ರಿ ಜನಕ್ಕೆ. ಆದ್ರೆ ಆ ಸೋಷಿಯಲ್ ಮೀಡಿಯಾದಾಗ ಹಾಕೊಳ್ಳೋದು ಅಷ್ಟ. ಆದ್ರೆ ಇವತ್ತು ಜನಸಾಮಾನ್ಯರಿಗೆ ಕೆಲಸ ಆಗ್ಬೇಕಂತ ಹೇಳಿದ್ರೆ ಇವತ್ತು ಕಮಿಷನರ್ ಅಲ್ಲಿ ಬಂದ್ ಕುಂತ್ರೆ ಕೆಲಸ ಆಗುತ್ತೆ. ಧಾರವಾಡದಲ್ಲಿ ಕಮಿಷನರ್ ಅಲ್ಲಿ ಬಂದ್ ಕುಂತ್ರ ಆಗುತ್ತೆ. ಅಲ್ಲಿ ಹುಬ್ಳ್ಯಾಗ ಕೇಳಿದ್ರೆ ಎಲ್ಲಿ ಅದಾರ ಅಂತ ಕಮಿಷನರ್ ಕೇಳಿದ್ರೆ ಧಾರವಾಡದಾಗ ಅಂತ, ಧಾರವಾಡದಾಗ ಕೇಳಿದ್ರೆ ಹುಬ್ಳ್ಯಾಗ ಅದಾರ ಅಂತಾರೆ. ಎಷ್ಟು ಕನ್ಫ್ಯೂಸಿಂಗ್ ಮಾಡುವಂತದ್ದು ಇವತ್ತು ಆಗ್ತಾ ಇದೆ. ಬರೀ ಇದೇ ರೀತಿ ಇವತ್ತು ಯಾವ ಕಾಲದಲ್ಲಿ ಜನರ ಸಾಮಾನ್ಯರ ಕೆಲಸ ಇಮಿಡಿಯೇಟ್ಲಿ ಆಗ್ಬೇಕಂತ ಹೇಳಿದ್ರೆ ಇಮಿಡಿಯೇಟ್ಲಿ ಆಗ್ಬೇಕಂದ್ರೆ ಅಲ್ಲಿ ಅಧಿಕಾರಿಗಳಿದ್ರೆ ಕೆಲಸ ಆಗುತ್ತೆ. ನಾವ್ ಎಲ್ಲಿ ಕೇಳ್ತೀವಿ, ಇಲ್ಲ ಹುಬ್ಳಿ ಬಿಟ್ರೆ ಧಾರವಾಡ ಅಂತೀವಿ, ಧಾರವಾಡ ಬಿಟ್ರೆ ಹುಬ್ಳಿ ಅಂತೀವಿ. ಅದ್ರೊಳಗೆ ಇವತ್ತು ಸರ್ವೆದಾಗಿರ್ಬೋದು, SIR ಆಗಿರ್ಬೋದು, ಆ ರೀತಿ BLOs ಇವೆಲ್ಲಾ ಮೀಟಿಂಗ್ಸ್ ಇರ್ತಾವ, DC ಆಫೀಸ್ದಾಗ ಮೀಟಿಂಗ್ಸ್ ಇರ್ತಾವ. ಇವು 1-2 ದಿನ ಅಲ್ಲಿ ಇರ್ತಾವ, ಮತ್ ಬರುದೇ 2 ದಿನ ಧಾರವಾಡದಾಗ. ಅದ್ರೊಳಗೆ ಮತ್ತೆ DC ಆಫೀಸ್ ಮೀಟಿಂಗ್ ಅಲ್ಲಿ ಇಲ್ಲಿ ಅಂತ ಹೇಳಿ ಹೋಗ್ಬಿಟ್ರಂದ್ರೆ ಅದನ್ನು ಕೂಡ ಜನರಿಗೆ ಕೈಗೆ ಸಿಗ್ತಲ್ಲ ಅಧಿಕಾರಿಗಳು. ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ, ವಿಶೇಷವಾಗಿ ಇದ್ರ ಕೈ ಬಿಡ್ಲೇಬೇಕು. ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸರ್ವದ ನಮ್ಮ ಎಲ್ಲಾ ಕಾರ್ಪೊರೇಟರ್ಸ್, ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿ ಇವತ್ತು ವಿಶೇಷವಾಗಿ ತಮ್ಮ ಹೋರಾಟದ ಮೂಲಕ ನಮ್ಮ ಈ ಭಾಗದ ಏನು ಸುಶೀಲಾ ಕುಲಕರ್ಣಿ ಅಕ್ಕಾರ ಅದಾರ, ದೀಪಕ್ ಚುಂಚುರಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ದೀಪಕ್ ಚುಂಚುರಿ ಅದಾರ, ನಮ್ಮ ಕಾಂಗ್ರೆಸ್ ಎಲ್ಲಾ ಮುಖಂಡರು ಮತ್ತು ಎಲ್ಲಾ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿ ಉಗ್ರವಾದಂತ ಹೋರಾಟನ ಮೂಲಕ ತಮ್ಮಲ್ಲಿ ನಾವು ಇದ್ರ ಬಗ್ಗೆ ಹೋರಾಟದ ಮೂಲಕ ತಮ್ಮ ಪ್ರತಿಭಟನೆ ಮಾಡಿ ನಿಮ್ ತಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಜಿಲ್ಲಾ ಉಸ್ತುವಾರಿ
ಇಲ್ಲ, ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕು ಅನ್ನುವಂಥದ್ದು ಅವ್ರದ್ದು ಕೂಡ ಆಸೆ ಇದೆ. ಅವರೇ ನಮ್ಗೆ ಹೇಳಿತ್ತು, ಸರ್ ಮತ್ತೆ ಈ ವಿಷಯ ಬಂದೈತಿ ಸರ್, ಮತ್ತೆ ನಾವ್ ಏನ್ ಮಾಡೋಣ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾ ಕರೆ ಮಾಡಿದಾಗ ಅವ್ರೇನಂತ ಹೇಳಿದ್ರೆ, ಇಲ್ಲ ಇಮ್ರಾನ್, ಇದು ಯೂ ಟರ್ನ್ ತಗೊಳ್ಳೋದು ಸರಿಯಲ್ಲ, ನೀವು 100% ನೀವು ಇದ್ರ ಬಗ್ಗೆ ಹೋರಾಟದ ಮೂಲಕ ನೀವು ಮಾಡ್ರಿ, ನಾನು ಕೂಡ ರಾಜ್ಯ ಸರ್ಕಾರದಲ್ಲಿ ಪ್ರಸ್ತಾವನೆ ಏನ್ ಟಾರೋ ಮಾಡ್ತಾನೆ ಮಾಡ್ಲಿ, ಅಲ್ಲೇ ಎಲ್ಲೇ ಬರ್ಬೇಕು ಲಾಸ್ಟಿಗೆ ಅದ ಸರ್ಕಾರ ಹತ್ರನ ಬರ್ಬೇಕಲ್ಲ, ಅದಲ್ಲೇ ನಾವ್ ಏನು ಅದ್ರ ಉತ್ತರ ಕೊಡ್ಬೇಕು ಅದು ಉತ್ತರ ಕೊಡ್ತೀವಿ. ಆದ್ರೆ ಇವ್ರು ಜನರಿಗೆ ದಿಕ್ ತಪ್ಪಿಸುವಂತದ್ದು, ಜನರಿಗೆ ಮೋಸ ಮಾಡುವಂತದ್ದು ಕೆಲಸ ಮಾಡಕತ್ತಾರಲ್ಲ, ಫಸ್ಟ್ ಮಾಡ್ತೀನಿ ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಅನುದಾನದ ಮ್ಯಾಗ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡತ್ತಾರಲ್ಲ, ಅದು 100% ನೀವು ಮಾಡ್ರಿ ಹೋರಾಟ ಅಂತೇಳಿ ಅವರೇ ನಮ್ಗೆ ಹೇಳಿದಾರೆ. ಕೆಲಸ ಮಾಡಿದ್ರೆ ಉಸ್ತುವಾರಿ ಸಚಿವರು ಸಮಾಧಾನ ಮಾಡುವಂತದ್ದು ಈ ವಿಷಯಕ್ಕೆ ಸರ್ಕಾರ ಪೂರ್ವಾಗಿ ಅವರು ಸರ್ಕಾರ ಭಾಗವಾಗಿರುವುದರಿಂದ ಸ್ಪಷ್ಟನೆ ಕೊಡಬಹುದಿತ್ತಲ್ಲ. ಯಾವುದೇ ಒಂದು ಕೆಡಿಪಿ ಸಭೆ ನಮ್ಗೆ ಸೇರಿದಂಗೆ 3 ಸತಿ ಪ್ರಶ್ನೆ ಮಾಡಿದ್ರು. ನಿಮ್ಗೆ ಅದು ರಾಜ್ಯಪಾಲರ ಬಳಿ ಇದೆ ಅಂತ ಹೇಳಿದ್ರೆ ಬಂತು. ಆಫ್ಟರ್ ದಟ್ ಮೂವ್ಮೆಂಟ್ ಕೊಡೋರು ಯಾರು? ನೀವು ಕೊಡ್ಬೇಕಾ ಅವ್ರು ಕೊಡ್ಬೇಕಾ? ಇವತ್ತು ನಮ್ಮ ಕಡೆಯಿಂದ ಏನ್ ಮೂವ್ಮೆಂಟ್ ಇಲ್ಲ ಸರ್, ನಮ್ಮ ಕಡೆಯಿಂದ ಏನ್ ಮೂವ್ಮೆಂಟ್ ಆಗ್ಬೇಕಿತ್ತು ಎಲ್ಲ ಆಗ್ಬೇಕಾಗಿತ್ತೆ. ಇವತ್ತು ರಾಜ್ಯಪಾಲರ ಕಡೆ ಹೋಗಿ ಹೆಡ್ ಆಗೈತೆ. ಅದು ನಾವು ಇವತ್ತು ನನಗೇನ್ ಅನಿಸ್ತಾ ಇದೆ ಗೊತ್ತಾ, ನಮ್ಗೇನ್ ಅನಿಸ್ತಾ ಇದೆ, ನೀವು ನಿಂತಿದ್ದೀರ ಓಕೆ, ಇಂದು ಕಾಂಗ್ರೆಸ್ ಪುಕ್ಸಟ್ಟೆ ಓಕೆ ಆಗಿತ್ತು ಅಂತ ಕಾಂಗ್ರೆಸ್ ಇದೆ, ಅವ್ರದ್ದೇನೋ ಕ್ರೆಡಿಟ್ ಕಾಂಗ್ರೆಸ್ ಹೋಯ್ತು ಅಂತ ಹೇಳ್ಬಿಟ್ಟು ನಿಮ್ಗೇನಾಯ್ತು, ಪುಕ್ಸಟ್ಟೆ ಅನೌನ್ಸ್ಮೆಂಟ್, ಪುಕ್ಸಟ್ಟೆ ಜನಪ್ರಿಯತೆ ಏನಾಯ್ತು? ನೀವೇನಾದ್ರು 1,100 ಕೋಟಿ ಅನೌನ್ಸ್ ಮಾಡಿದ್ರ? ಯಾವತ್ ಮನೆಯವರು ಹೇಳ್ತಾರೆ, ಯಾರು ಹೇಳಿದ್ದು ನಾನು ವಿದೌಟ್ ಇದನ್ನು ಮಾತಾಡಲ್ಲ, ನಾನು ಹೇಳ್ತೀನಿ ಯಾರು ಹೇಳಿದ್ರು ಅಂತ ಹೇಳ್ತೀನಿ. 100 ಕೋಟಿ ಅನೌನ್ಸ್ ಮಾಡಕ್ ಹೋಗ್ಬಿಟ್ರೆ ಸಿದ್ದರಾಮಯ್ಯ ರಾಜ್ಯಪಾಲ ಹೇಳಿದ್ರೆ, ಅಲ್ಲಕ್ಕೆ ಬಜೆಟ್ ಅಲೋಕೇಶನ್ ಯಾರು ಮಾಡೋದು? ಬಜೆಟ್ ಅಲೋಕೇಶನ್ ಮಾಡೋದು ನನಗೆ ಗೊತ್ತಿದ್ದಾಗ ಫೈನಾನ್ಸ್ ಮಿನಿಸ್ಟರ್ 100 ಕೋಟಿ ಕೊಟ್ಬಿಟ್ಟಂತ ಬಜೆಟ್ ಅಲ್ಲಿ ಬೇಡ ಅಂತ ರಾಜ್ಯಪಾಲರಿಗೆ ಅವ್ರಿಗೆ ಏನ್ರಿ ಸಂಬಂಧ? ಯಾರಂದ್ರೆ ನಿಮ್ಮನೆ ಹೇಳಿದ್ರು, ಇಲ್ಲ ನನ್ನ ಯಾವ್ದೋ ಪ್ರೆಸ್ ಮೀಟ್ ಮಾಡ್ದೆ. ಆಮೇಲೆ ಒಂದು ಎರಡನೇದಾಗಿ ನಿಮ್ದು ಏನಂತಂದ್ರೆ, ಡೇ 1 ಇಂದ ಇವತ್ತಿನವರೆಗೂ ಅವತ್ತಿಂದ ಎಕ್ಸೆಪ್ಟ್ ವಿನಯ್ ಕುಲಕರ್ಣಿ ಯಾರೊಬ್ರು ಇದ್ರ ಬಗ್ಗೆ ಮಾತಾಡಲಿಲ್ಲ. ನೀವು ಸುಮ್ಮನೆ 10 ತಿಂಗಳಿಂದ ಆಯ್ತು ನಿಮ್ಮಲ್ಲಿ ಒಂದು ಬಜೆಟ್ ಪ್ರಾಬ್ಲಮ್ ಇರ್ಬೋದು ಅಥವಾ ಇದಿರ್ಬೋದು. ಇಲ್ಲ, 127 ಕೋಟಿ ರೂಪಾಯಿ ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅಲ್ಲ, ನಾನು ಹೇಳ್ತೀನಿ, ಇದಕ್ಕೆ ಪ್ರತ್ಯೇಕವಾಗಿ ಒಂದು ಪ್ಯಾಕೇಜ್ ಏನಾದ್ರು ಒಂದು 10 ಕೋಟಿ 20 ಕೋಟಿ ಕೊಟ್ಟು ಸ್ಪೆಷಲ್ ಕಮಿಷನರ್ ಅಪಾಯಿಂಟ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ನೀವು ರಾಜ್ಯಪಾಲ ಹತ್ರ ಒಂದು ಒಪಿನಿಯನ್ ತಗೊಂಡು ಅಂಕಿತ ಹಾಕ್ಸ್ಕೊಂಡು ಅಪಾಯಿಂಟ್ ಮಾಡಕ್ಕೆ ಅವಕಾಶ ಇತ್ತು. ಇದು ಅರ್ಬನ್ ಡೆವಲಪ್ಮೆಂಟ್ ಅವ್ರು ಹೇಳ್ತಾರೆ, ನೀವು ಹೇಳ್ತಿರೋದಲ್ಲ. ಒಂದು ಸೆಕೆಂಡ್ ಥಿಂಗ್ ಏನಂತಂದ್ರೆ, ಅವ್ರಿಗೆ ಏನಾಗಿದೆ, 10 ತಿಂಗಳಾಗಿದ್ರಿಂದ ಅವ್ರಿಗೆ ಒಂದು ಅವಕಾಶ ಸಿಕ್ತು. ಲಾಂಗ್ ಟರ್ಮ್ ನೀವು ಅದನ್ನ ಪೆಂಡಿಂಗ್ ಮಾಡಿಸಿದ್ರಿಂದ ಒಂದು ಅವಕಾಶ ಸಿಕ್ತು. ಏನ್ ಮಾಡಿದ್ರೆ ಅವ್ರ ಇಲ್ಲ, ನಾ ಹೇಳ್ತೇನೆ ಸರ್, ನಮ್ಮ ರಾಜ್ಯ ಸರ್ಕಾರದಿಂದ ಏನಾಗ್ಬೇಕಾಗಿತ್ತು, ಇದನ್ನ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ಹೇಳಿ ಆರ್ಡರ್ ಆಗಿ ರಾಜ್ಯಪಾಲರ ಟೇಬಲ್ ಹೋಗುತ್ತಿರೋದು. ರಾಜ್ಯಪಾಲರು ಹಿಡ್ಕೊಂಡ್ ಕೂತಿದ್ದಾರೆ. ರಾಜ್ಯಪಾಲರು ಯಾವ ಪಕ್ಷದವರು ಇದಾರ ಅನ್ನೋಂಥದ್ದು ಗಮನ ಹರಿಸಬೇಕಾಗಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತು ರಾಜ್ಯಪಾಲರಿಗೆ ಯಾರು ಒತ್ತಡ ತಗೊಂಬಂದಾರ ಅಂತೂ ನಿಮ್ಗೆ ಗೊತ್ತೈತಿ. ಆದ್ರೆ ಇವತ್ತು ಹೋಗಿ ಅದು ಹೆಡಪ್ ಮಾಡುವಂತ ಕೆಲಸ. 3,675 ಕೋಟಿಯನ್ನ ಕೇಂದ್ರ ಸರ್ಕಾರ ಕೊಡದೇ ಇರೋ ದುಡ್ಡನ್ನ ಸಿದ್ದರಾಮಯ್ಯ ಎಲ್ಲಿಂದ ತಂದ್ರ? ಸುಪ್ರೀಂ ಕೋರ್ಟ್ ಹೋಗ್ತಂದ್ರ. ಎಸ್, ಹೌದ್ರಿ. ಹೋಗಕ್ಕಿತ್ತ ಸರ್ ಹಂಗೇನಿಲ್ಲ, ಅದನ್ನೇನು ಅಷ್ಟಕ್ಕೆ ಕೈ ಬಿಟ್ಟಿಲ್ಲ. ಅಲ್ಲ, ನಾನು ನಂದು ಸ್ವಲ್ಪ ಅಷ್ಟಕ್ಕೇನು ಕೈ ಬಿಟ್ಟಿಲ್ಲ. ಅದನ್ನೇತ ಪ್ರತಿ ಇದ್ರೊಳಗನು ಅದು ಏನೈತಿಲ್ಲ, ನಮ್ಮ ನಿಯೋಗ ತಗೊಂಡು ಯಾರು ಅಲ್ಲಲ್ಲ ಹೇಳ್ತೀನಿ ತಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರನ್ನೆಲ್ಲ ಕರ್ಕೊಂಡು ರಾಜ್ಯಪಾಲರಿಗೂ ನಾವು ಭೇಟಿ ಆಗುವಂತ ವ್ಯವಸ್ಥೆ ಮಾಡಿವಿ. ಅವರು ಹೋಗಿ ಭೇಟಿಯಾಗ್ಯಾರ. ಅವ್ರೇನೈತಲ್ಲ ನೋಡೋನು ಮಾಡೋಣ ಅಂತೇಳಿ ಇಲ್ಲೇನು ಉತ್ತರ ಬಂದಿತ್ತಲ್ಲ ಅದ ಉತ್ತರ ಅವ್ರ ಮುಂದೆ ಹೇಳಿ ಕಳಿಸ್ಯಾರ. ಆಮೇಲೆ ನಮ್ಮ ಶಾಸಕರಂತ ವಿನಯ್ ಕುಲಕರ್ಣಿ ಅವ್ರ ಆತು, ಅಭಯ್ ಸಾಹೇಬ್ರ ಆತು, ಆ ವಿಷಯ ಬಿಟ್ಟಿಲ್ಲ. ಅಗದಿ ಡೇ ಒನ್ ಡೇ ತಾವು ಮೀಡಿಯಾದಾಗ ಎಷ್ಟೋ ಸಲ ವಿನಯ್ ಕುಲಕರ್ಣಿ ಸಾಹೇಬ್ರ ಕೇಳಿರಿ, ಈಗ ರೀಸೆಂಟ್ ಆಗಿ ಕೇಳಿರಿ, ಅವಾಗ ಅವ್ರು ಹೇಳಿ ಬಿಟ್ಟಾರ ಸ್ಟ್ಯಾಂಡ್. ನಂದು ಸ್ಟ್ಯಾಂಡ್ ಏನೈತಿ, ನಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗ್ಬೇಕೆ, ನಾವು ಅದು ಗಟ್ಟಿಯಾಗಿ ಅದೇವಿ ಅಂತೇಳಿ ಅವ್ರು ಹೋರಾಟ ಅದಕ್ಕೆ ಇಟ್ಟಾರ. ಅದೇನಿಲ್ಲ. ಆದ್ರೆ ಏನೈತಿ, ಅಲ್ಲಿ ರಾಜ್ಯಪಾಲರ ಕಡೆ ಅದು ಏನು ಸ್ಟಾಪ್ ಮಾಡ್ಯಾರಲ್ಲ, ಅದ ಒಂದು ಇಶ್ಯೂ ಇಟ್ಕೊಂಡು ಇವ್ರಿಗೆ ಇದನ್ನ ಮಾಡ್ಯಾರ. ಇಷ್ಟ ಆಗುತ್ತೆ ನಾವು ರಾಜ್ಯಪಾಲರು ಒಪ್ಪಿಗೆ ಕೊಟ್ಟರು ಇವತ್ತು ಆಗಲ್ಲ. ಯಾಕೆ ಅಂತಂದ್ರೆ 2027ಕ್ಕೆ ಸೆನ್ಸಸ್ ಆಗ್ಲೇಬೇಕು. ಈಗಿರೋ ನಾರ್ಮ್ಸ್ ಪ್ರಕಾರ ನಿಮಗೆ ಜನವರಿ 25, 2025 ಮಾರ್ಚ್ ವರೆಗೆ ಅವಕಾಶ ಇತ್ತು. ನೀವೇ ಕೈ ಚೆಲ್ಲಿ. ಆಮೇಲೆ ಈಗ ನೀವು ಆಗುತ್ತೆ ಅಂತ ಹೇಳ್ಬಿಟ್ಟು ಜನರಿಗೇನೋ ಇದು ಮಾಡ್ಬೋದು ನೀವು. ಆದ್ರೆ ವಿಷಯ ಗೊತ್ತಿರುತ್ತಲ್ಲ, ಅವ್ರಿಗೆ ಏನು ಇದು ಮಾಡಕ್ಕಾಗಲ್ಲ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೇ ಆಗುತ್ತೆ. ಜನರಿಗೆ ನಮ್ಮ ರಾಜ್ಯ ಸರ್ಕಾರ ಇನ್ನು 2 ವರ್ಷ ಕಾಲ ಅವಧಿ ಇದೆ. 100% ಪ್ರತ್ಯೇಕ ಮಹಾನಗರ ಪಾಲಿಕೆ ಇದು ಎಷ್ಟು ಅವರು ಒತ್ತಡ ತಗೊಂಬರ್ಲಿ, ಏನೋ ಕುತಂತ್ರ ಮಾಡ್ಲಿ, ಅದರ ನಿಂದ್ರಿಸುವಂತ ಕೆಲಸ ಮಾಡ್ಲಿ, ನೀವು ಹೇಳ್ದಂಗೆ ಏನೈತಲ್ಲ, ನಾಳೆ ಕೋರ್ಟಿಗೆ ಮರು ಹೋಗೋದಾದ್ರೂ ಕೂಡ ನಾವು
ಹೋಗ್ಲಿಕ್ಕೆ ಸಿದ್ಧ ಇದ್ದೇವೆ. ಅದು 100% ಆಗೇ ಆಗತ್ತೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಲ್ರೆಡಿ ಸರ್ಕಾರ ಆದೇಶ ಮಾಡೈತಿ. ಆ ಸರ್ಕಾರಕ್ಕೆ ರಾಜ್ಯಪಾಲರು ಇಂಪ್ಲಿಮೆಂಟ್ ಮಾಡತ್ತಿಲ್ಲ. ಅದು 100% ಕೋರ್ಟಿಗೆ ಹೋಗೋದಾದ್ರು ಅದಕ್ಕೆ ಮೊರೆ ಹೋಗಿ ನಾವು 100% ಆರ್ಡರ್ ತಗೊಂಡ್ಬರುವಂತ ಕೆಲಸನೂ ಕೂಡ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರಂತ ಗೊತ್ತಿತ್ತು ಹಿಂದೂಸ್ ಎಲ್ಲಾರ್ಗಿ. ಹಿಂದೂಸ್ ಎಲ್ಲಾರ್ಗಿ ಗೊತ್ತಾಗಿತ್ತು. ಅವ್ರು ಹೆಂಗ್ ಪ್ಲಾನ್ ಮಾಡಿದ್ರಲ್ಲ, ನೀವು ಆರಂಭದಲ್ಲಿ ಏನಾದ್ರು ಅವ್ರ ಸರ್ವಾನುಮತ ಅಂತ ಹೇಳಿ ಏನೋ ಹೇಳಿದ್ರು. ಅದೇ ಸರ್ವಾನುಮತ ಆಗ್ಲೇ ಏನಾದ್ರು ಉಳ್ಕೋಷ್ಟು ನಿಮ್ಗೆ ವಿಚಾರ ಕೊಡ್ಲಿಲ್ಲ ಸರ್ ಹಿಂಗ್ 23 ಅಂತ ಹೇಳಿ ಪಾಸ್ ಮಾಡಿ ಎದ್ದು ಹೋಗಿ ಎದ್ದುಗಾರ ಅವ್ರು ಯಾವ್ದಕ್ಕೂ ಮತ್ ನಮ್ ವಿರೋಧ ಐತಲ್ರಿ. ಇಲ್ಲ ಅವ್ರು ಪಾಸ್ ಮಾಡಿದ್ರೆ ನಮ್ ವಿರೋಧ ದಾಖಲೆ ಮಾಡಿಲ್ರಿ ಅದ್ರೊಳಗ. ನಾವು ಫಸ್ಟ್ ನಮ್ಗೆ ಡಿಸ್ಕಷನ್ ಮಾಡ್ತೀವಿ. ನಮ್ ವಿರೋಧ ಇಂಪಾರ್ಟೆಂಟ್ ರೀ. ನಾವು ಏನ್ ಮಾಡ್ತೀವಿ ಅದ್ರ ಮ್ಯಾಗ ಅವ್ರ ವಿಷಯನು ತಗೊಂಬಂದ್ರೆ ನಾವು ಅದ್ರ ಮ್ಯಾಗ ಏನ್ ನಮ್ ನಿಲುವೇನಿರುತ್ತ ಅನ್ನೋಂತ ಇಂಪಾರ್ಟೆಂಟ್. ನಾವು ಅದಕ್ಕೆ ವಿರೋಧ ಅಂತ ಹೇಳಿ ನಾವು ಏನ್ ನಮ್ಮ ಪರಿಷತ್ ಕಾರ್ಯದರ್ಶಿ ಇರ್ತಾರಲ್ಲ, ಆ ಪರಿಷತ್ ಕಾರ್ಯದರ್ಶಿ ಕಡೆ ನಾವು ವಿರೋಧನ ಮಾಡಿದ್ವಿ, ಅಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆ ಏನು ಪ್ರತ್ಯೇಕ ಮಹಾನಗರ ಪಾಲಿಕೆ ಅಂತ ಹೇಳಿ ಏನ್ ಅದ ವಿಷಯ ತಗೊಂಡ್ ಆ ವಿಷಯನೂ ಕೂಡ ಹರಿದಾಗ ಹೋಗಿದೆ. ನಾವು ಅದ್ರ ಯಾವ್ದನ್ನು ಕೂಡ ಅಲ್ಲಿ ತರ ಪಾಸ್ ಮಾಡಿದ್ರು ರಾಜ್ಯ ಸರ್ಕಾರ ಸರ್ವಾನುಮತ ಅಲ್ಲಿಂದ್ರ ಅಲ್ಲದೆ ಅವ್ರು ನಾವು ವಿರೋಧ ಮಾಡಿದೀವಿ. ಅದು ಹೋಗಿ ಎಲ್ಲಿ ಹೋಗ್ರಿ ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರದಿಂದ ಹೆಡಪ್ ಆಗೇ ಆಗುತ್ತೆ. ಆ ಪ್ರಶ್ನೆ ಬಂದಿಲ್ಲ. ಇವತ್ತು ಧಾರವಾಡ ಜನತೆಗೆ ಇವರೇ ಹೇಳ್ದವ್ರ ಏನಂತ ಹೇಳಿದ್ರೆ, ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡ್ತೀವಿ, 3 ಲಕ್ಷ ಜನಸಂಖ್ಯೆ ಹೊಂದಿರುವಂತ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕು, ರಾಜ್ಯ ಸರ್ಕಾರದಿಂದ ಅನುದಾನ ಬರುತ್ತೆ, 15 ಬರುತ್ತೆ, 16 ಬರುತ್ತೆ, SFC ಬರುತ್ತೆ ಅನ್ನೋಂತ ಇವರೇ ಹೇಳಿದ್ರೆ, ಈಗ ಹೇಳಿ ಜನಕ್ಕೆ ಈಗ ಮೋಸ ಮಾಡುವಂತದ್ದು. ಇವತ್ತು ಇಲ್ಲೇ ಧಾರವಾಡಕ್ಕೆ ಬಂದ್ ಕಮಿಷನರ್ ಒಬ್ಬರು ಬೇರೆಯವ್ರು ಕೂಡ್ತಾರೆ, ಆನಂತರ ಉಪ ಆಯುಕ್ತರು ಬರ್ತಾರೆ, ಎಲ್ಲಾ ಅಧಿಕಾರಿಗಳು ವರ್ಗದವ್ರು ಬಂದ್ರಂದ್ರೆ ಆಟೋಮೆಟಿಕ್ ಇಲ್ಲಿ ಎಷ್ಟು ಜುನಲ್ ಅದಾವ ಎಲ್ಲಾ ಆಫೀಸ್ದಾಗ ಹಿಡಿತಲಿಂದ ಕೆಲಸ ಆಗತ್ತೆ. ಇಲ್ಲಿ ತಗೋ ಇಲ್ಲಿ ಏನ್ ಬರಂಗಿಲ್ಲ ತಗೋ, ಕಮಿಷನರ್ ಧಾರವಾಡದಾಗ ಹುಬ್ಳ್ಯಾಗ ಅದಾರ ತಗೋ ಅನ್ನೋಂಥದ್ದು ಅಲಕ್ಷ್ಯ ಆಗುತ್ತೆ. ಸರಿ, ಏನಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಆತಂದ್ರ ಕಾಂಗ್ರೆಸ್ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ. ಇದೇ ಒಂದು ಬಿಟ್ರ ವಿಷಯ ಅವ್ರ ಕಡೆ ಯಾವ್ದನ್ನು ಕೂಡ ಇಲ್ಲ. ಅನುದಾನನು ಬರಂಗಿಲ್ಲ. ಇದನ್ನು ಅನುದಾನ ಬರುತ್ತಂತ ಹೇಳಿದ್ರು ಕೂಡ ಅನುದಾನ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಏನ್ ಬರ್ಬೇಕು 100% ಬಂದ ಬರುತ್ತೆ. ಇವತ್ತು 100 ಕೋಟಿ ರೂಪಾಯಿ ಏನ್ ನಮ್ ಟ್ಯಾಕ್ಸ್ ಕಲೆಕ್ಷನ್ ಆಗೇ ಆಗ್ತೈತಿ. ಇವತ್ತು ಹುಬ್ಳಿ ಧಾರವಾಡ ವಿಸ್ತೀರ್ಣನು ಕೂಡ ಇವತ್ತು ನಾವು ಬೇಲೂರು ಮಠನು ಕೂಡ ಬೇಲೂರು ಮುಂದೆ ಕೂಡ ನಾವು ವಿಸ್ತರಣೆ ಮಾಡ್ತಾ ಇದ್ದೇನೆ. ಆ ಕೈಗಾರಿಕೆ ಪ್ರದೇಶ ಐತಿ, ಇಲ್ಲೇ PG ಅದಾವು, ಕಲ್ಯಾಣ ಮೆಟಲ್ಸ್ ಅದಾವು, ಕ್ರೆಡಿಟ್ಗೋಸ್ಕರ ಒಂದೇ ಅವ್ರದ್ದು ಉದ್ದೇಶ ರೀ. ಏನಾದ್ರೂ ಇತ್ತು ನಾ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದ್ರೆ ಕಾಂಗ್ರೆಸ್ ಅವಧಿಯಲ್ಲಿ ಆಗ್ತಾ ಇದೆಯಲ್ಲಪ್ಪ ಅಂತೇಳಿ ಸಂತ ಎಲ್ಲೇ ಒಂದ್ ಕಡೆ ನಾವಿದ್ದಾಗ ಆದ್ರೂ ನಮ್ಗೆ ಅನುಕೂಲ ಆಗತ್ತ ಅಂತೇಳಿ ಇವತ್ತು ಪೆಂಡಿಂಗ್ ಇಳಿಸಿ ನಾಳೆ ಏನ್ ಮಾಡ್ಬೇಕಂತ ಅಂತೇಳಿ 100% ಮುಂದೂ ಕೂಡ ಕಾಂಗ್ರೆಸ್ ಸರ್ಕಾರನ ಬರುದಿಲ್ಲ. ಎಲ್ಲಾರು ಮೇಜು ತಟ್ಟಿ ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲಾ ಚಪ್ಪಾಳಿ ಹಾಕಿ ಮೇಜು ತಟ್ಟುವಂತ ಕೆಲಸ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಂತ ಏನು ಠರಾವಿತ್ತು ಹುಬ್ಬಳ್ಳಿ ಮತ್ತು ಧಾರವಾಡ ಪ್ರತ್ಯೇಕ ಮಾಡಿ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂತ ಅನುದಾನಗಳನ್ನು ಹೆಚ್ಚು ಅನುಕೂಲ ಆಗುವಂತ ಕೆಲಸ ಈ ಠರಾವು ಮಾಡಿ ಸರ್ಕಾರಕ್ಕೆ ಕಳಿಸಿದ್ರು. ಸರ್ಕಾರನು ಕೂಡ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸ ಮಾಡಿದ್ರು. ಅದನ್ನ ತಡೆ ಹಿಡಿದು ಬಿಜೆಪಿಯವರು ನಮ್ಮ ಧಾರವಾಡ ಜನತೆಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಧಾರವಾಡಕ್ಕ ಇದೇನು ಅನುಕೂಲ ಆಕೈತೆ ಅಂತಂದು ಇನ್ನೇನು ಹಾಗೆ ಬಿಡ್ತು ಅಂತಂದು ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕೊಂಡಂತ ಈ ಸಂಸದರು ಮತ್ತು ಶಾಸಕರು ಅರವಿಂದ್ ಬೆಲ್ಲದವರು ಈಗ ಯೂಟರ್ನ್ ಹೊಡೆದು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅವ್ರ ಜನರು ಋಣ ಅಂತ ತೀರ್ಸಕ್ಕಾಗಲ್ಲ. ಇವರೆಲ್ಲ 3 ಬಾರಿ ಈ ಭಾಗಕ್ಕ ಶಾಸಕರನ್ನಾಗಿ ಮಾಡಿದ್ರು. ಶಾಸಕರಿಗೆ ಅರವಿಂದ್ ಬೆಲ್ಲದವರಿಗೆ ಏನು ಜನರಿಗೆ ಋಣ ತೀರ್ಸೋದಿಲ್ಲ, ಮೋಸ ಮಾಡುವಂತ ಕೆಲಸ ಜನರಿಗೆ ಮಾಡಿದ ಶಾಸಕರು. ಪದೇ ಪದೇ ಈ ಶಾಸಕರು ಇದೇನೋ 2-3 ಸತಿ ಇದ್ರಲ್ಲಿ ಯೂಟರ್ನ್ ಹೊಡೆದ್ರು. ಮೊದಲಿಗೆ ತಾವೇ ಏನ್ ಹೋರಾಟ ಮಾಡ್ತಾ ಇದ್ರು, ಏನು DMC ಪ್ರತ್ಯೇಕ ಮಹಾನಗರ ಪಾಲಿಕೆ ಸಲುವಾಗಿ ಏನೊಂದು ಎಲ್ಲ ಹಿರಿಯರು ಸೇರಿ ಧಾರವಾಡದ ಎಲ್ಲ ಹಿರಿಯರು ಸೇರಿ ಏನೊಂದು ಹೋರಾಟ ಸಮಿತಿ ಮಾಡ್ಕೊಂಡಿದ್ರು. ಆ ಸಮಿತಿಗೆ ನಾವು ಬೆಂಬಲವಾಗಿ ನಿಂತಿದ್ದೀವಿ ಅಂತ ಫಸ್ಟ್ ಜೊತೆಗೆ ಬಂದ್ರು. ಆಮೇಲೆ ಮತ್ತೆ ಅವರು ವಿರೋಧ ಮಾಡಿದ್ರು. ಯಾವಾಗಿದು ನಮ್ಮೆಲ್ಲ ವಿಜಯ್ ಕುಲಕರ್ಣಿ ಇರ್ಬೋದು, ನಮ್ಮ ಪ್ರಸಾದ್ ಅಕ್ಕಳೆ ಸಾಹೇಬ್ ಇರ್ಬೋದು, ಸಂತೋಷ್ ಲಾಡ್ ಅವರು ಮತ್ತು ನಮ್ಮ ಸ್ಥಳೀಯ ಎಲ್ಲ ಮುಖಂಡರುಗಳು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ಸೇರಿ ಏನು ಇದನ್ನ ಠರಾವನ್ನು ಮಹಾನಗರ ಪಾಲಿಕೆಯಲ್ಲಿ ಮಾಡಿ ಸರ್ಕಾರ ಕಳಿಸಿದ ಮೇಲೆ ಇನ್ನೇನು ಆಗೇ ಬಿಡುತ್ತಂತಂದು ತಾವೆಲ್ಲ ದೊಡ್ಡ ದೊಡ್ಡ ಕಟೌಟ್ ಹಾಕೊಂಡು ಅವಾಗ ಜನರಿಗೆ ಮೋಸ ಮಾಡಿ ಈಗ ಮತ್ತೆ ಯೂಟರ್ನ್ ಹೊಡೆಯುವಂತ ಕೆಲಸ ಮಾಡಿದಾರ. ಇವ್ರಿಗೆ ಶಾಸಕರಿಗೆ 100% ಜನ ಬುದ್ಧಿ ಕಲಿಸ್ತಾರ. ಏನು ಅರವಿಂದ್ ಬೆಲ್ಲದ್ರವರೇ ಒಂದು ಎಚ್ಚರಿಕೆ ಕೊಡಕ್ ಬಯಸ್ತೀನಿ. ಪದೇ ಪದೇ ತಾವು ಏನು ನಿಮ್ಗೆ 15 ವರ್ಷದಿಂದ ಶಾಸಕರನ್ನಾಗಿ ಮಾಡಿ ಧಾರವಾಡ ಜನತೆಗೆ ಏನು ಅನುಕೂಲ ಆಗಲಿಲ್ಲ. ಇದೊಂದು ಋಣ ತೀರ್ಸಕ್ ಅವಕಾಶ ಐತಿ. ತಾವು ಯೂಟರ್ನ್ ಹೊಡೆಯದೆ ಮತ್ತೊಮ್ಮೆ ಇದಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹಿರಿಯರು ಮಾತಾಡ್ತಾ ಇದ್ದಾರೆ. ಧಾರವಾಡ ಅಭಿವೃದ್ಧಿ ಸಲುವಾಗಿ ಏನು ಅನೇಕ ವಿಚಾರಗಳು ಇರ್ಬೋದು, ಸ್ಮಾರ್ಟ್ ಸಿಟಿ ಅಂತ ವಿಚಾರ ಇರ್ಬೋದು,
ಸ್ಮಾರ್ಟ್ ಸಿಟಿ ಕೂಡ ನಮ್ಗೇನು ಅನುದಾನ ಸುಮಾರು 12 ಕೋಟಿ ಅನುದಾನ ಬಂತು. ಅದರಲ್ಲಿ ಕೂಡ ಧಾರವಾಡಕ್ಕೆ ಏನು ಸಿಗುವಂತದ್ದಾಗ್ಲಿಲ್ಲ. ಮತ್ತು ಬೇರೆ ಬೇರೆ ನಮ್ಮ 16 ಫೈನಾನ್ಸ್ 15 ಗ್ರಾಂಟ್ಗಳು ಕೂಡ ಡಬಲ್ ಆಗಿ ಬರ್ತಾ ಹೋಗ್ತದ್ದು ಗೊತ್ತಿತ್ತು. ಇದನ್ನ ಮಾಡ್ಲಾದ್ರೆ ತಾವೇನು ವಿರೋಧ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಶಾಸಕರ. ನೀವು ಇದನ್ನ ನಿಮ್ ಜೊತೆಗೆ ನೀವಿಲ್ಲ DMC ಜೊತೆಗೆ ಅಂತಂದ್ರೆ ಧಾರವಾಡ ಜನತೆ ನಮ್ಗ ತಕ್ಕ ಉತ್ತರ ಕೊಡ್ತಾರ ಅಂತ ಈ ಸಂದರ್ಭದಲ್ಲಿ ಅಲ್ಲ ಕೆಲವರೆಲ್ಲ ಧಾರವಾಡದವ್ರು ಇದು ನಮ್ಮ ಸಿದ್ದರಾಮಯ್ಯ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ವಿಶೇಷವಾದಂತ ಕಾಳಜಿ ಐತಿ. ಇಲ್ಲ ನಿನ್ನೆ ರಿಸಲ್ಟ್ ಕೊಟ್ಟಿವಲ್ಲ ಸರ್, ಉದಾಹರಣೆ ಐತಿ, ನಿನ್ನೆ ರಿಸಲ್ಟ್ ಆಗಿತ್ತಲ್ಲ. ಎಲ್ಲ ಈಗ ಸರ ಜನಸಂಖ್ಯೆ ಆತು, ಆದಾಯ ಆತು, ಅವ್ರು ಹೇಳತ್ತಾರ ಈಗ ಆದಾಯ ಇಲ್ಲ ಅದಿಲ್ಲ ಅದಿಲ್ದೆ ಸರ್ಕಾರದ ಪಾಸ್ ಆಕೈತಿ ಇದೆಲ್ಲ ಆಯ್ತು. ಅವ್ರ ಹಿತಾಸಕ್ತಿ ಏನೈತಿ, ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡದ್ದು ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಹೊನ್ನಾರ ಐತಿ. ನಿಮ್ಗೆ ಸ್ಪಷ್ಟವಾಗೈತಿವಿ. ಅಲ್ಲ ಅವಾಗ ಕೊಟ್ರು, ಅವಾಗ ಬೇಕಂತ ಕೊಟ್ಟಾರ ತಾವ. ಅವ್ರ MLA ಅವ್ರು ಕೊಟ್ಟಾರು, ಜ್ಯೋತಿ ಪಾಟೀಲ್ರು ಅವಾಗ ಅವ್ರೊಬ್ರು ಸದಸ್ಯ ಇದ್ರು, ಈಗ ಮೇಯರ್ ಅವ್ರು ಅದಾರ. ಆದ್ರ ಅವಾಗ ತಾವ್ ಆಗ್ಬೇಕಂತೇಳಿ ಸ್ಪಷ್ಟವಾಗಿ ತರಾವದಾಗ ಮಾತಾಡ್ಯಾರ. ಅದು ತರಾವ್ ಕಾಪಿ ತಮ್ಮ ಕೊಡ್ತೀವಿ ನಾವ್ ಬೇಕಾದ್ರೆ ನೋಡ್ರಿ. ಇವತ್ತೇನೈತಲ್ಲ ಅವ್ರು ರಿಟರ್ನ್ ಆಗಕ್ ಒಂದ್ ಕಾರಣ ನಮ್ದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಅಲ್ಲಿ ಮಾಡಿದ್ರ ಅವ್ರ ಕ್ರೆಡಿಟ್ ಹೋಗೈತಿ ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಅವ್ರು ಅದಕ್ಕೆ ಒಂದು ಇದನ್ನ ಮಾಡಿ ಬಂದ್ ಮಾಡಿಸುವಂತ ವ್ಯವಸ್ಥೆ ಮಾಡಾತಾರ. ಆದ್ರ ಧಾರವಾಡ ಜನತೆ ನಮ್ ಕಾಂಗ್ರೆಸ್ ಪಕ್ಷದಾರ ಆತು, ನಮ್ ವೈಯಕ್ತಿಕ ಆತು, ನಾವ್ ಯಾವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂದು ಎಲ್ಲಾರು ಮನಸ್ಸೈತಿ, ಎಲ್ಲಾರು ವಿಚಾರಗಳು ಅದಾವ. ಅದಕ್ಕೆ ನಾವೆಲ್ಲ ಕಾನೂನು ಆತು, ಹೋರಾಟಕ್ಕಾತು ನಮ್ಮ ವಿರೋಧ ಪಕ್ಷ ನಾಯಕರನ್ನು ಹಿಡ್ಕೊಂಡು ಇಲ್ಲೇ ನಾವು ಧಾರವಾಡ ಕಾರ್ಪೊರೇಟರ್ ಇಷ್ಟರೋದಲ್ಲ ಎಲ್ಲಾರು ನಾವು ಬದ್ದಾಗಿ ಅದಕ್ಕೆ ದುಡಿತೇವೆ ಅಂತೇಳಿ ನಾವ್ ಹೇಳ್ತೇವೆ. ಅಲ್ಲ ನಮ್ ಧಾರವಾಡ ಜಿಲ್ಲೆಯಿಂದ ಇಬ್ರು ಮುಖ್ಯಮಂತ್ರಿಗಳಾದ್ರು. ಧಾರವಾಡ ಬಗ್ಗೆ ಅಷ್ಟು ಕಾಳಜಿ ಇದ್ದಿತ್ತಂದ್ರೆ ಇಬ್ರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರಾದ್ರು, ಆಮೇಲೆ ಬೊಮ್ಮಾಯಿ ಸಾಹೇಬರಾದ್ರು. ಅವಾಗ ಮಾಡ್ಬೋದಿತ್ತು, ಯಾಕಂದ್ರೆ ಅವ್ರ ಕೈಯಾಗಿತ್ತು. ಅವಾಗ ಧಾರವಾಡದ ಜನತೆ ಅವ್ರಿಗೇನಿಲ್ಲ, ಧಾರವಾಡ ಹುಬ್ಳಿಗೆ ಹಿತ್ತಲಾಗಿರ್ಬೇಕಷ್ಟ, ಸಿಂಪಲ್, ಬೇರೆ ಏನು ಇಲ್ಲ, ಅವ್ರ ಕೈಯಾಗಿರ್ಬೇಕು. ಸರ್ ಈಗ ಅವ್ರು ಹೇಳ್ತಾರ ಮಹಾನಗರ ಪಾಲಿಕೆಯನ್ನ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಆ ಮೂಲಕ ನಾವು ಮಾಡ್ತೀವಿ. ಮತ್ತೆ ಈಗ ಸರ್ ಬೆಂಗಳೂರದಾಗ ಬರುತ್ತೆ ಇತ್ತ, ಈಗ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿದ್ರಲ್ಲ, ಈಗ ನಾಳೆ ಏನ್ರಿ ಕಾರಣ? ಜನರಿಗೆ ಅಧಿಕಾರಿಗಳು ಸಿಗಲ್ಲ ಸರ್. ಈಗ ನಾವು ಕಮಿಷನರ್ಗೆ ಎಲ್ಲದಾರ ಹೇಳ್ರಿ, ಈಗ ಇವತ್ತು ಮಂಗಳವಾರ, ಇವತ್ತು ಎಲ್ಲದಾರ್ರಿ ಅವ್ರು, ಇವತ್ತು ಡ್ಯೂಟಿಗೆ ಹಾಕ್ಯಾರ ಅವ್ರಿಗೆ, ಆಸಾಮ್ಗೆ ಹೋಗ್ಯಾರ, ಎಲೆಕ್ಷನ್ ಡ್ಯೂಟಿಗೆ ಹೋಗ್ಯಾರ. ಇವತ್ತಿನ ದಿನ ಹೇಳ್ಬಿಟ್ರಿ, ಇವತ್ತು ಜನ ಎಲ್ಲರೂ ಕೂಡ ಮಂಗಳವಾರ ಬರ್ತಾರ ಅಂತ ಹೇಳಿ 100 ಜನ ಅಲ್ಲಿ ಪಾಳೆ ಹಚ್ಚಿರ್ತಾರ. ಎರಡು ದಿನ ಅವಕಾಶ ಇದ್ದಾಗ ಇಂತ ಮೀಟಿಂಗ್ ಇದ್ರ ಅಬ್ಸೆಂಟ್ ರೀ. ಇವತ್ತು ನೋಡ್ರಿ ಆಸಾಮ್ದಾಗ ಅದಾರ, ಈಗ ಮತ್ತೆ ಶುಕ್ರವಾರನ ಬರುದ್ರಿ ಅವ್ರು. ಮತ್ ಶುಕ್ರವಾರ ದಿನ ಯಾವ್ದಾರ ಮೀಟಿಂಗ್ ಮತ್ತೆ ಅಂದ್ರೆ ಜನಸಾಮಾನ್ಯರ ಕೈ ಸಿಗಂಗಿಲ್ಲ. ಇಲ್ಲ ಯಾವ್ದೋ ಅಧಿಕಾರಿಗಳು ಧಾರವಾಡಕ್ ಬರಾಕ್ ಮನಸ್ಸಿಲ್ಲ, ನನ್ನ ವಿಚಾರ ಹೇಳ್ತಾರೆ ಎಲ್ಲ ಓಪನ್ ಮಾತಾಡೋಣ. ಈ SC ಆಫೀಸಿಗೂ ಇನ್ನೂ ಬಂದಿಲ್ಲ, ಡಬಲ್ ಆಫೀಸ್ಗೂ ಅವನು ಬಂದಿರುದಿಲ್ಲ. ಅಲ್ಲ ನಾವು ಹೋರಾಟ ಮಾಡಕತ್ತೇವಿ, ನಾವ್ ಅದನ್ನ ಮಾಡಕತ್ತೀವಿ. ಈಗ ಅದ್ ಆಗಬಾರ್ದಪ್ಪ ಅನ್ನೋದಕ್ಕನೆ ಎಲ್ಲಾ ನಾವು ಆಫೀಸ್ಗಳು ಸ್ಟಾಫ್ಗಳು ಎಲ್ಲಾರು ಬರ್ಬೇಕು. ಧಾರವಾಡ ಪ್ರತ್ಯೇಕ ಆದ್ರೆ ಎಲ್ಲಾ ಜನರಿಗೆ ಅನುಕೂಲ ಆಕೈತಿ. ಧಾರವಾಡ ನಾಗರಿಕರಿಗೆ ಏನೈತಿಲ್ಲ ಎಲ್ಲಾ ಅಧಿಕಾರಿಗಳು ಹತ್ರ ಕೈ ಸಿಗ್ತಾರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡತ್ತಿದ್ದಲ್ಲ. ಈಗಿದನ್ನ ಹೇಳಿನ ನಾವು ಪರ್ಮನೆಂಟ್ ಆಗಿ ಒಂದು ಕಮಿಷನರ್ ತಗೋಬೇಕಂತೇಳಿ ಹೋರಾಟ ಮಾಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡತ್ತಿದ್ವಿ. ಇದ್ರದಾಗ ಬೇಕಂದ್ರ ಅವ್ರ ನಮ್ಮ ಈಗ ಸಭಾ ನಾಯಕರ ಇವ್ರ ರಾಜ್ಯಪಾಲಕ್ಕೆ ಅರ್ಜಿ ಕೊಟ್ಟ ಬಂದ್ ಮಾಡಿಸಿದ್ರು. ಯಾವ ಸ್ಟ್ರೈಕ್ ಮಾಡ್ತೀರಿ, ಏನ್ ಮಾಡ್ತೀರಿ? ಶುರು ಮಾಡ್ತೇವೆ ನಾಳೆ. ನಾಳೆ ಒಂದು ಎಲ್ಲ ಚರ್ಚೆ ಮಾಡ್ಬೇಕು. ಏನಾಗ್ತೈತಿ ಇವತ್ತು ಇಲ್ಲ ಧಾರವಾಡದ ಸ್ಟ್ರೈಕ್ ಮಾಡ್ಬೇಕಂದ್ರೆ ನಾವು ಕಾರ್ಪೊರೇಟರ್ ಅಷ್ಟೇ ಅಲ್ರಿ, ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಎಲ್ಲಾ ತಗೋಬೇಕು. ನಿಮ್ಮನ್ನು ಕರ್ಕೋಬೇಕು, ನಾವು ನಾಳೆ ಬೆಳಿಗ್ಗೆ ಸಹಕಾರನು ಬೇಕು ನಮಗ, ತಗೊಂಡ್ ಮಾಡ್ತೇವೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಅರ್ಹತೆ ಇಲ್ಲ ಅಂತ ಒಂದಿಷ್ಟು ಚರ್ಚೆ ಮಾಡಿದ್ವಿ ಫಸ್ಟಿಗೆ. ಅಂತ ಸಂದರ್ಭದಲ್ಲಿ ಬೃಹತ್ ಮಹಾನಗರ ಪಾಲಿಕೆ ಅರ್ಹತೆ ಏನದ ಅಂತ ಹೇಳಿ ಗೊತ್ತಾ? ಅದಕ್ಕೂ ಅರ್ಹತೆ ಇಲ್ಲ. ಏನ್ ಸರ್ ಸರಿ ಮುಂದಾಗತ್ತೆ ಈಗ ಸದನ್ದಾಗ ಹಂಗೆ ಕೊಡೋದ್ರಿ. ಸದನ್ದಾಗ ಓಡೋಗಿದ್ದಪ್ಪ ನೀವು ನೋಡಿದ್ರಿ ಯಾವ ರೀತಿ ಅವರು ಹೋದ್ರ ಅಂತ ಹೇಳಿ ತಾವು ಕೂಡ ಎಲ್ಲ ಬಿಡೋದಿಲ್ಲ. ಟಿಫಿನ್ ಹುಬ್ಳಿ ಮೀಡಿಯಾದವ್ರು ಯಾರ ಪರಿಚಯ ಕ್ಲಿಪ್ಸ್ ತಗೋರಿ. 23 ಅಂತ ಆತು ತಲ್ ಬೆಲ್ಲಡದ ನಂಗೆ ಪಟ್ ಓಡೋದ್ರಿ. ಎಲ್ಲಾರು ಇಲ್ಲಿ ಒಳಗ್ ಗುದ್ದಿನಾಗ ಓಡ್ತಾವಲ್ಲ ಹಂಗ ಓಡೋದ್ರ. ಅವ್ಕ ಅಷ್ಟೇ ಕಾನ್ಫಿಡೆನ್ಸ್ ಇದ್ದಿತ್ತಂದ್ರ ಕೂತ್ ಡಿಸ್ಕಷನ್ ಮಾಡ್ತಿದ್ರು. ಸದನದಾಗ ಡಿಸ್ಕಷನ್